ನಮ್ಮ ಜೊತೆ ಈಗ BMTCಯ ಮಾಜಿ ಉಪಾಧ್ಯಕ್ಷರು MR ವೆಂಕಟೇಶ್ ಇದ್ದಾರೆ. ಅವ್ರು ಮಾತಾಡ್ಸಿ ನಾನು ಸರ್, ಒಂದು ಕಡೆ ಸಾರಿಗೆ ಮುಷ್ಕರ ಮಾಡಲು ಹೊರಟಿದ್ದಾರೆ ಆಗಸ್ಟ್ 5ರಂದು, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಏನು ಹೇಳ್ತಾರೆ ಸರ್ ಅಂತ? ಇದೇನೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ರಾಜ್ಯಕ್ಕೆ, ಏನು ಕಣ್ಣೊರೆಸೋ ತಂತ್ರ ಆಗ್ತಿದ್ದಾನ, ಏನಾದರೂ ಬೇಡಿಕೆಗಳನ್ನ ಈಡೇರುತ್ತೆ ಸರ್ಕಾರ ಅಂತ ಈ ಬಾರಿ? ನಾನು ಮಾಜಿ BMTCಯ ಉಪಾಧ್ಯಕ್ಷನಾಗಿ ನಾನಾದ್ರೂ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಾದರೂ ಇಷ್ಟೇ, ಇದನ್ನು ಒಂದು ಕಣ್ಣೆರೆಸೋ ತಂತ್ರದ ಒಂದು ಭಾಗವಾಗಿ ದಯವಿಟ್ಟು ಪರಿಗಣಿಸಕ್ಕೆ ಹೋಗಬೇಡಿ. ನಿಜಕ್ಕೂ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಒಂದು ಭಾಗ ಈ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯ ಅನುಷ್ಠಾನಕ್ಕೆ ಹಗಲು ರಾತ್ರಿ ಎಂದೇ ಶ್ರಮ ಪಡ್ತಾ ಇರ್ತಕ್ಕಂಥವರು ನಮ್ಮ ಸಾರಿಗೆ ನೌಕರರು. ಈ 4 ನಿಗಮಗಳ ಸಾರಿಗೆ ನೌಕರರ ಬೇಡಿಕೆಗಳೇನಿದಾವಲ್ಲ, ಅದನ್ನು ಒಂದು ಮಾನವೀಯತೆಯ ಆಧಾರದ ಮೇಲೆ ಒಂದು ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಇವರಿಗೆ ನಾನೊಂದಷ್ಟು ಈ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ತಾವು ದಯವಿಟ್ಟು ನಾಳೆಯ ಸಭೆ ಏನಿದೆ, ನಾಳೆಯ ಸಭೆಗೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಯಾಕಂದ್ರೆ ಸರ್, ಕಳೆದ ಬಾರಿ 2-3 ಬಾರಿ ಸಭೆ ಮಾಡಿದ್ರು, ಒಂದು ಕಡೆ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಒಂದು ಕಡೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹೌದು ನೋಡಿ, ಈಗ ಆ ಹಿನ್ನೆಲೆಯಲ್ಲೇ ನಾನು ಹೇಳಿದ್ದು, ಇವತ್ತು ರಾಹುಲ್ ಗಾಂಧಿಯವರು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿಗೆ ಬಂದು ಅವರೊಂದು ಪ್ರತಿಭಟನೆಯಲ್ಲಿ ಏನು ಭಾಗವಹಿಸ್ತಾ ಇದ್ದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಇವರ ಈ ಸಾರಿಗೆ ನೌಕರರ ಮುಷ್ಕರವನ್ನು ಹತ್ತಿಕ್ಕಬೇಕು, ಅದನ್ನು ದಾರಿ ತಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ನೀವು ಈ ಸಭೆಯನ್ನು ಕರೆಯುವಂಥ ತೋರಿಕೆಗೆ ಏನಾದರೂ ಈ ಕೆಲಸವನ್ನು ಮಾಡಿದರೆ, ದಯವಿಟ್ಟು ಆ ಹಿನ್ನೆಲೆಯಲ್ಲಿ ನೀವು ತೋರಿಕೆಗೋಸ್ಕರ ಈ ಸಭೆಯನ್ನು ಕರೆಯೋದು ಬೇಡ. ದಯವಿಟ್ಟು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ. ಆಮೇಲೆ ಅವರು ಕೇಳ್ತಾ ಇರೋದಾದರೂ ಏನು, ಅವರ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯ ವೇತನ ಪರಿಷ್ಕರಣೆಯ ಹಿಂಬಾಕಿ ಏನಿದೆ, ಆ 38 ತಿಂಗಳ ಹಿಂಬಾಕಿಯನ್ನು ಕೇಳ್ತಾ ಇದ್ದಾರೆ. ಮತ್ತು 2024ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಆ ವೇತನ ಪರಿಷ್ಕರಣೆಯನ್ನು ನ್ಯಾಯಯುತವಾಗಿ ಮಾಡಿ ಅನ್ನುವಂಥದ್ದು ಅಷ್ಟೇ ಅವರ. ಯಾಕಂದರೆ ಆಗಸ್ಟ್ 5ರಂದು ಈಗ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆ ಭಾಗಿಯಾಗ್ತಾರೆ, ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಕಡೆ ಮುಷ್ಕರ ಎಫೆಕ್ಟ್ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ನಾಳೆ ಸಭೆ ಕರೆದ್ರಾಗತ್ತೆ CM ಅವರು. ಎಸ್, ನಾನು ಅಂದ್ಕೊಂಡಿರೋದೂ ಆ ಹಿನ್ನೆಲೆಯಲ್ಲೇನೆ. ಅದಕ್ಕೋಸ್ಕರನೇ ನಾನು ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು, ಮಾನ್ಯ ಸಿದ್ದರಾಮಣ್ಣನವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಒಂದು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮತ್ತು ಅವರ ಪ್ರಾಮಾಣಿಕವಾಗಿ ಅವರ ಬೇಡಿಕೆಗಳೇನಿದ್ದಾವೆ ಅವನ್ನು ಪರಿಷ್ಕರಿಸಬೇಕು, ಅವನ್ನು ಪರಿಹರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ನಾಳೆಯ ಸಭೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ. ಥ್ಯಾಂಕ್ ಯು ಸರ್. ಇದಿಷ್ಟು BMTCಯ ಮಾಜಿ ಉಪಾಧ್ಯಕ್ಷ MR ವೆಂಕಟೇಶ್ ಅವರ ಮಾತಾಗಿತ್ತು. ಅಂದರೆ ಆಗಸ್ಟ್ 5ರಂದು ಒಂದು ಕಡೆ ಸರ್ಕಾರದಿಂದ ಒಂದು ಕಡೆ ಪ್ರತಿಭಟನೆ ಆಗ್ತದೆ ಕೇಂದ್ರ ಸರ್ಕಾರ ವಿರುದ್ಧ. ಆ ಒಂದು ದೃಷ್ಟಿಯಿಂದ ಒಂದು ಕಡೆ ಮುಷ್ಕರ ಕರೆ ಕೊಟ್ಟಿದ್ದಾರೆ, ಎಫೆಕ್ಟ್ ಆಗ್ಬೋದು ಪ್ರತಿಭಟನೆಗೆ. ಹೀಗಾಗಿ ನಾಳೆ ಸಭೆ ಕರೆದಿದ್ದಾರೆ ಅಂತ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ BMTCಯ ಮಾಜಿ ಉಪಾಧ್ಯಕ್ಷರು MR ವೆಂಕಟೇಶ್ ಇದ್ದಾರೆ. ಅವ್ರು ಮಾತಾಡ್ಸಿ ನಾನು ಸರ್, ಒಂದು ಕಡೆ ಸಾರಿಗೆ ಮುಷ್ಕರ ಮಾಡಲು ಹೊರಟಿದ್ದಾರೆ ಆಗಸ್ಟ್ 5ರಂದು, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಏನು ಹೇಳ್ತಾರೆ ಸರ್ ಅಂತ? ಇದೇನೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ರಾಜ್ಯಕ್ಕೆ, ಏನು ಕಣ್ಣೊರೆಸೋ ತಂತ್ರ ಆಗ್ತಿದ್ದಾನ, ಏನಾದರೂ ಬೇಡಿಕೆಗಳನ್ನ ಈಡೇರುತ್ತೆ ಸರ್ಕಾರ ಅಂತ ಈ ಬಾರಿ? ನಾನು ಮಾಜಿ BMTCಯ ಉಪಾಧ್ಯಕ್ಷನಾಗಿ ನಾನಾದ್ರೂ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಾದರೂ ಇಷ್ಟೇ, ಇದನ್ನು ಒಂದು ಕಣ್ಣೆರೆಸೋ ತಂತ್ರದ ಒಂದು ಭಾಗವಾಗಿ ದಯವಿಟ್ಟು ಪರಿಗಣಿಸಕ್ಕೆ ಹೋಗಬೇಡಿ. ನಿಜಕ್ಕೂ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಒಂದು ಭಾಗ ಈ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯ ಅನುಷ್ಠಾನಕ್ಕೆ ಹಗಲು ರಾತ್ರಿ ಎಂದೇ ಶ್ರಮ ಪಡ್ತಾ ಇರ್ತಕ್ಕಂಥವರು ನಮ್ಮ ಸಾರಿಗೆ ನೌಕರರು. ಈ 4 ನಿಗಮಗಳ ಸಾರಿಗೆ ನೌಕರರ ಬೇಡಿಕೆಗಳೇನಿದಾವಲ್ಲ, ಅದನ್ನು ಒಂದು ಮಾನವೀಯತೆಯ ಆಧಾರದ ಮೇಲೆ ಒಂದು ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಇವರಿಗೆ ನಾನೊಂದಷ್ಟು ಈ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ತಾವು ದಯವಿಟ್ಟು ನಾಳೆಯ ಸಭೆ ಏನಿದೆ, ನಾಳೆಯ ಸಭೆಗೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಯಾಕಂದ್ರೆ ಸರ್, ಕಳೆದ ಬಾರಿ 2-3 ಬಾರಿ ಸಭೆ ಮಾಡಿದ್ರು, ಒಂದು ಕಡೆ ಬೇಡಿಕೆ ಈಡೇರಿಸಿಲ್ಲ, ಹೀಗಾಗಿ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಒಂದು ಕಡೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹೌದು ನೋಡಿ, ಈಗ ಆ ಹಿನ್ನೆಲೆಯಲ್ಲೇ ನಾನು ಹೇಳಿದ್ದು, ಇವತ್ತು ರಾಹುಲ್ ಗಾಂಧಿಯವರು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿಗೆ ಬಂದು ಅವರೊಂದು ಪ್ರತಿಭಟನೆಯಲ್ಲಿ ಏನು ಭಾಗವಹಿಸ್ತಾ ಇದ್ದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಇವರ ಈ
ಸಾರಿಗೆ ನೌಕರರ ಮುಷ್ಕರವನ್ನು ಹತ್ತಿಕ್ಕಬೇಕು, ಅದನ್ನು ದಾರಿ ತಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ನೀವು ಈ ಸಭೆಯನ್ನು ಕರೆಯುವಂಥ ತೋರಿಕೆಗೆ ಏನಾದರೂ ಈ ಕೆಲಸವನ್ನು ಮಾಡಿದರೆ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ನೀವು ತೋರಿಕೆಗೋಸ್ಕರ ಈ ಸಭೆಯನ್ನು ಕರೆಯೋದು ಬೇಡ. ದಯವಿಟ್ಟು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ. ಆಮೇಲೆ ಅವರು ಕೇಳ್ತಾ ಇರೋದಾದರೂ ಏನು, ಅವರ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯ ವೇತನ ಪರಿಷ್ಕರಣೆಯ ಹಿಂಬಾಕಿ ಏನಿದೆ, ಆ 38 ತಿಂಗಳ ಹಿಂಬಾಕಿಯನ್ನು ಕೇಳ್ತಾ ಇದ್ದಾರೆ. ಮತ್ತು 2024ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಆ ವೇತನ ಪರಿಷ್ಕರಣೆಯನ್ನು ನ್ಯಾಯಯುತವಾಗಿ ಮಾಡಿ ಅನ್ನುವಂಥದ್ದು ಅಷ್ಟೇ ಅವರ. ಯಾಕಂದರೆ ಆಗಸ್ಟ್ 5ರಂದು ಈಗ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆ ಭಾಗಿಯಾಗ್ತಾರೆ, ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಕಡೆ ಮುಷ್ಕರ ಎಫೆಕ್ಟ್ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ನಾಳೆ ಸಭೆ ಕರೆದ್ರಾಗತ್ತೆ ಸಿ ಎಂ ಅವರು. ಎಸ್, ನಾನು ಅಂದ್ಕೊಂಡಿರೋದೂ ಆ ಹಿನ್ನೆಲೆಯಲ್ಲೇನೆ. ಅದಕ್ಕೋಸ್ಕರನೇ ನಾನು ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು, ಮಾನ್ಯ ಸಿದ್ದರಾಮಣ್ಣನವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಒಂದು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮತ್ತು ಅವರ ಪ್ರಾಮಾಣಿಕವಾಗಿ ಅವರ ಬೇಡಿಕೆಗಳೇನಿದ್ದಾವೆ ಅವನ್ನು ಪರಿಷ್ಕರಿಸಬೇಕು, ಅವನ್ನು ಪರಿಹರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ನಾಳೆಯ ಸಭೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು BMTCಯ ಮಾಜಿ ಉಪಾಧ್ಯಕ್ಷ ಎಂ ಆರ್ ವೆಂಕಟೇಶ್ ಅವರ ಮಾತಾಗಿತ್ತು. ಅಂದರೆ ಆಗಸ್ಟ್ 5ರಂದು ಒಂದು ಕಡೆ ಸರ್ಕಾರದಿಂದ ಒಂದು ಕಡೆ ಪ್ರತಿಭಟನೆ ಆಗ್ತದೆ ಕೇಂದ್ರ ಸರ್ಕಾರ ವಿರುದ್ಧ. ಆ ಒಂದು ದೃಷ್ಟಿಯಿಂದ ಒಂದು ಕಡೆ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಎಫೆಕ್ಟ್ ಆಗ್ಬೋದು ಪ್ರತಿಭಟನೆಗೆ. ಹೀಗಾಗಿ ನಾಳೆ ಸಭೆ ಕರೆದರಂತೆ ನಮ್ಮ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ BMTCಯ ಮಾಜಿ ಉಪಾಧ್ಯಕ್ಷರು ಎಂ ಆರ್ ವೆಂಕಟೇಶ್ ಇದ್ದಾರೆ. ಅವ್ರು ಮಾತಾಡಿಸಿ ನಾನು. ಸರ್, ಒಂದು ಕಡೆ ಸಾರಿಗೆ ಮುಷ್ಕರ ಮಾಡಲು ಹೊರಟಿದ್ದಾರೆ ಆಗಸ್ಟ್ 5ರಂದು. ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಏನು ಹೇಳ್ತಾರೆ ಸರ್ ಅಂತ? ಇದೇನೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ರಾಜ್ಯಕ್ಕೆ, ಏನು ಕಣ್ಣೊರೆಸೋ ತಂತ್ರ ಆಗ್ತಿದ್ದಾನ, ಏನಾದರೂ ಬೇಡಿಕೆಗಳನ್ನ ಈಡೇರುತ್ತೆ ಸರ್ಕಾರ ಅಂತ ಈ ಬಾರಿ? ನಾನು ಮಾಜಿ BMTCಯ ಉಪಾಧ್ಯಕ್ಷನಾಗಿ ನಾನಾದ್ರೂ ಈ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದಾದರೂ ಇಷ್ಟೇ, ಇದನ್ನು ಒಂದು ಕಣ್ಣೆರೆಸೋ ತಂತ್ರದ ಒಂದು ಭಾಗವಾಗಿ ದಯವಿಟ್ಟು ಪರಿಗಣಿಸಕ್ಕೆ ಹೋಗಬೇಡಿ. ನಿಜಕ್ಕೂ ಇವತ್ತು ಈ ಗ್ಯಾರಂಟಿ ಯೋಜನೆಗಳ ಒಂದು ಭಾಗ ಈ ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯ ಅನುಷ್ಠಾನಕ್ಕೆ ಹಗಲು ರಾತ್ರಿ ಎಂದೇ ಶ್ರಮ ಪಡ್ತಾ ಇರತಕ್ಕಂಥವರು ನಮ್ಮ ಸಾರಿಗೆ ನೌಕರರು. ಈ 4 ನಿಗಮಗಳ ಸಾರಿಗೆ ನೌಕರರ ಬೇಡಿಕೆಗಳೇನಿದಾವಲ್ಲ, ಅದನ್ನು ಒಂದು ಮಾನವೀಯತೆಯ ಆಧಾರದ ಮೇಲೆ ಒಂದು ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ಇವರಿಗೆ ನಾನೊಂದಷ್ಟು ಈ ಸರ್ಕಾರದಿಂದ ಒಂದಷ್ಟು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ತಾವು ದಯವಿಟ್ಟು ನಾಳೆಯ ಸಭೆ ಏನಿದೆ, ನಾಳೆಯ ಸಭೆಗೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನವಿ. ಯಾಕಂದ್ರೆ ಸರ್, ಕಳೆದ ಬಾರಿ 2-3 ಬಾರಿ ಸಭೆ ಮಾಡಿದ್ರು, ಒಂದು ಕಡೆ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಒಂದು ಕಡೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಹೌದು, ನೋಡಿ, ಈಗ ಆ ಹಿನ್ನೆಲೆಯಲ್ಲೇ ನಾನು ಹೇಳಿದ್ದು, ಇವತ್ತು ರಾಹುಲ್ ಗಾಂಧಿಯವರು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿಗೆ ಬಂದು ಅವರೊಂದು ಪ್ರತಿಭಟನೆಯಲ್ಲಿ ಏನು ಭಾಗವಹಿಸ್ತಾ ಇದ್ದಾರಲ್ಲ, ಅದರ ಹಿನ್ನೆಲೆಯಲ್ಲಿ ಇವರ ಈ ಸಾರಿಗೆ ನೌಕರರ ಮುಷ್ಕರವನ್ನು ಹತ್ತಿಕ್ಕಬೇಕು, ಅದನ್ನು ದಾರಿ ತಪ್ಪಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನಾದರೂ ನೀವು ಈ ಸಭೆಯನ್ನು ಕರೆಯುವಂಥ ತೋರಿಕೆಗೆ ಏನಾದರೂ ಈ ಕೆಲಸವನ್ನು ಮಾಡಿದರೆ ದಯವಿಟ್ಟು ಆ ಹಿನ್ನೆಲೆಯಲ್ಲಿ ನೀವು ತೋರಿಕೆಗೋಸ್ಕರ ಈ ಸಭೆಯನ್ನು ಕರೆಯೋದು ಬೇಡ. ದಯವಿಟ್ಟು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ. ಆಮೇಲೆ ಅವರು ಕೇಳ್ತಾ ಇರೋದಾದರೂ ಏನು, ಅವರ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯ ವೇತನ ಪರಿಷ್ಕರಣೆಯ ಹಿಂಬಾಕಿ ಏನಿದೆ, ಆ 38 ತಿಂಗಳ ಹಿಂಬಾಕಿಯನ್ನು ಕೇಳ್ತಾ ಇದ್ದಾರೆ. ಮತ್ತು 2024ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಆ ವೇತನ ಪರಿಷ್ಕರಣೆಯನ್ನು ನ್ಯಾಯಯುತವಾಗಿ ಮಾಡಿ ಅನ್ನುವಂಥದ್ದು ಅಷ್ಟೇ ಅವರ. ಯಾಕಂದರೆ ಆಗಸ್ಟ್ 5ರಂದು ಈಗ ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆ ಭಾಗಿಯಾಗ್ತಾರೆ, ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಒಂದು ಕಡೆ ಮುಷ್ಕರ ಎಫೆಕ್ಟ್ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ನಾಳೆ ಸಭೆ ಕರೆದ್ರಾಗತ್ತೆ CM ಅವರು. ಎಸ್, ನಾನು ಅಂದ್ಕೊಂಡಿರೋದೂ ಆ ಹಿನ್ನೆಲೆಯಲ್ಲೇನೆ. ಅದಕ್ಕೋಸ್ಕರನೇ ನಾನು ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು, ಮಾನ್ಯ ಸಿದ್ದರಾಮಣ್ಣನವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಒಂದು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಮತ್ತು ಅವರ ಪ್ರಾಮಾಣಿಕವಾಗಿ ಅವರ ಬೇಡಿಕೆಗಳೇನಿದ್ದಾವೆ ಅವನ್ನು ಪರಿಷ್ಕರಿಸಬೇಕು, ಅವನ್ನು ಪರಿಹರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ನಾಳೆಯ ಸಭೆ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು BMTCಯ ಮಾಜಿ ಉಪಾಧ್ಯಕ್ಷ ಎಂ ಆರ್ ವೆಂಕಟೇಶ್ ಅವರ ಮಾತಾಗಿತ್ತು. ಅಂದರೆ ಆಗಸ್ಟ್ 5ರಂದು ಒಂದು ಕಡೆ ಸರ್ಕಾರದಿಂದ ಒಂದು ಕಡೆ ಪ್ರತಿಭಟನೆ ಆಗ್ತದೆ ಕೇಂದ್ರ ಸರ್ಕಾರ ವಿರುದ್ಧ. ಆ ಒಂದು ದೃಷ್ಟಿಯಿಂದ ಒಂದು ಕಡೆ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಎಫೆಕ್ಟ್ ಆಗ್ಬೋದು ಪ್ರತಿಭಟನೆಗೆ. ಹೀಗಾಗಿ ನಾಳೆ ಸಭೆ ಕರೆದರಂತೆ ನಮ್ಮ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.